ಅದಕ್ಕೊಂದು ಅಲ್ಲಿ ಗ್ಲಾಸು ತಂತಿ ಕಟ್ಟಾಗಿದಾರಲ್ಲ ನಮ್ಮ ಕಡೆ ಸಿಡ್ಲು ಬಡಿದಿಲ್ರಿ. ಫಸ್ಟ್ ತಲೆಮಾರಿನವ್ರು ಇದ್ರ ಹಿಂದಿನ ತಲೆಮಾರದವ್ರು ಗೊತ್ತಿಲ್ಲ. ಇವ್ರು ಫಸ್ಟ್ ರೀ. ಇವ್ರು ಯಾರು ಅಪ್ಪಾಸಾಹೇಬ್ ದೇಸಾಯಿ ಅಂತೇಳಿ. ಇದು ಚಾರ್ಕೋಲಿಂದ ಮಾಡಿದ್ ನೋಡ್ರಿ ಅದು. ಹಾಂ ಅಲ್ಲೈತೆ ನೋಡಿ. ನಾವುದೇ ಒಂದ್ಸರಿ ಗ್ಲಾಸ್ ಹೊಡೋತ್ರಿ, ಅದನ್ನ ಯಾರೋ ಪುಣ್ಯಾತ್ಮ ಕೈ ಹಾಕಿಬಿಡ ನೋಡಿ ಎಲ್ಲ ಇದಾಗಿದೆ ಬಿಳಿ ಬಿಳಿ. ರಾತ್ರಿ ರಾತ್ರಿ ಒಂದು ದೊಡ್ಡ ಬಾಕ್ಲ ಹಾಕಿಬಿಡ್ತೇವೆ ನಾವು ಇದನ್ನು. ಆಮೇಲೆ ರಾತ್ರಿ ಇಲ್ಲಿಂದ ಬರ್ತಾರೆ. ಇಲ್ಲಿಂದ ರಾತ್ರಿ ಒಂದು 5-6 ಫೂಟು ಉದ್ದ ಇದೆ ಒಳಗಡೆ. ಇಲ್ಲಿಂದ ಅಲ್ಲಿವರೆಗೆ ಇದೆ ಪೂರ. ಒಂದು ಈಗ ಮೊದ್ಲಿಗೆ ಜಮೀನು ಇತ್ತಲ್ರಿ, ಅದ್ರ ಲಾವಣಿ ಕೊಡ್ತಿದ್ರಲ್ಲ ಬಂದ. ಇದು ಬರೀ ಕುಲ್ಕರ್ಣಿ ಟೈಪ್ ಕಾರ್ಬಾರಿ ಅಂತಿದ್ರು ಅವ್ರಿಗೆ. ಅವ್ರು ಇದ್ರು, ಅವ್ರ ರೂಮ್ ಇದು. ಇಲ್ಲೇ ಓಪನ್ ಮಾಡಿ ಹಾಕ್ತಿದ್ರು ಒಂದು ದೊಡ್ಡದು ಇದೆಲ್ಲ ಇದೆ ರೀ. ಅತ್ತೆಯವರು ನಮ್ಮ ಮೊದಲೆಲ್ಲ ಇದನ್ನು ಮಾಡಿದ್ರಲ್ಲ, ಇವೆಲ್ಲ ಹೆಣದಿದ್ರು ಕೈಯಲ್ಲಿ. ಹಾಂ ಭಾಳ ಕಷ್ಟ ರೀ, ಭಾಳ ಕಷ್ಟ. ಬೆಳಗಾಂ ಮನೆಗೆ ಒಂದು 30 ಲಕ್ಷ, ಇಲ್ಲೊಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನೂ ಎದ್ದು ಕಾಣೋದಿಲ್ಲ. 15 ಲಕ್ಷ? ಹೌದು, ಮತ್ತೇನ್ರಿ ವರ್ಷಕ್ಕಲ್ರಿ. ಈ ಸರಿ ಮಾಡಿದ್ವಲ್ಲ ಪೇಂಟು ರಿಪೇರಿ ಅಂತ ಹೇಳಿ, ಏನು ಮಾಡೋದು? 15 ಲಕ್ಷ ಆದರೂ ಆಗಲ್ಲ. ಅದ ಏನು ಮಾಡಿದ್ರು ಕಡಿಮೆನಾರ. ನಮ್ಮ ಮದರಿದ್ದಾಗೆಲ್ಲ ಇದನ್ನ ಮಾಡಿದಾರಲ್ಲ, ರಿಪೇರ್ ಮಾಡಿಸಿದ್ರಲ್ಲ, ಬಿದ್ದು ಹೊಂಟಿದ್ರಲ್ಲ, ಇದೆಲ್ಲ ಹಾಗೆ ಗಚ್ಚಿಲೆ ಮಾಡಿಸಿದ್ರು. ಮತ್ತೇನಾರ ಸಿಮೆಂಟ್ ಎಲ್ಲ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡೋದಕ್ಕೇನೆ ಮಾಡಿದ್ದ? ಇಲ್ರಿ, ಅಲ್ಲಿ ಇದಿತ್ತಲ್ಲಿ ಇದು TV ಅಂಟೇನ ಇತ್ತರಲ್ಲಿ, ಅದನ್ನು ತೆಗೆದು ಮೊದಲೇ ಕಿವಿ ಬರ್ತಿದ್ದವ್ರು ಡಿಶ್ ಅದನ್ನು ತೆಗೆದ್ಮೇಲೆ ನಾವು ಇನ್ನು ಹಾಕಿದ್ದ ಮನೆ ಫ್ಲಾಗ್ ಹಾಕಿದಾರಲ್ಲ. ಸರ್, ಬಾವಿ ಪಕ್ಕ ಒಂದು ಮನೆ ಇದೆಯಲ್ಲ, ಅದೇನಿದು? ಇದು ಪಂಪ್ ಹೌಸ್ ರೀ, ಮೋಟ್ರ್. ಹಾಂ, ಇವಾಗ ಮನೆಗೆ ಗೋಡೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ. ಸರ್, ಇದು ರಾತ್ರಿ ಬಂದ್ ಮಾಡ್ತೀವಿ ನಾವು. ಬಂದ್ ಮಾಡಿದ್ಮೇಲೆ ಇದ್ರಲ್ಲಿ ಹಾಸಿ ಹೋಗ್ಬೇಕು ರಾತ್ರಿ. ರಾತ್ರಿ ಒಂದು ದೊಡ್ಡ ಬಾಕ್ಲ ಹಾಕಿಬಿಡ್ತೇವೆ ನಾವು ಇದನ್ನು. ಆಮೇಲೆ ರಾತ್ರಿ ಇಲ್ಲಿಂದ ಬರ್ತಾರೆ. ಇಲ್ಲಿಂದ ರಾತ್ರಿ ಈಗ ರಾತ್ರಿ 8-9 ಗಂಟೆ ಬಂದ್ ಮಾಡಿ ಇದೈತಲ್ರಿ ಅದು. ಇದು ಹಾಕ್ತಿದ್ರಿಂದ ಹಾಕೋಕ್ಕಾಗೋದು. ಮೊದಲೇ ಹಾಕ್ತಿದ್ರು, ಅಂದಾಗ ಹಾಕೋಕ್ಕೋದಿಲ್ಲ. ಇದಕ್ಕೆ ಅಗಳಿ ಅಂತಾರೆ. ಅದಕ್ಕೆ ಅಗಳಿ ಅಂತ ಇರ್ತೀವಿ. ಭಾರಿ ಇದು ಇದಾರೆ, ಭಾಳ ವಜ್ಜೆ ಇದಾರೆ, ಭಾಳ ಹೆವಿ ಇದೆ. ಈಗ ಇಲ್ಲಿದೆ ಅದಕ್ಕೆ ಇದಿದೆ, ಲ್ಯಾಚ್ ಇದೆ. ಅದು ಈ ಲ್ಯಾಚ್ ಅಷ್ಟೇ ಹಾಕ್ತೀವಿ. ಈ ಲ್ಯಾಚ್ ಅದು ಎಳೆಯೋಕ್ಕಾಗಲ್ಲ, ಭಾಳ ಹೆವಿ ಇದೆ. ಅದು ಒಂದು 5-6 ಫೂಟು ಉದ್ದ ಇದೆ ಒಳಗಡೆ. ಇಲ್ಲಿಂದ ಅಲ್ಲಿವರೆಗೆ ಇದೆ ಪೂರ. ಯಾರಾದ್ರೂ ಬಂದ್ರೆ ಹಿಂಗೆ ಬಡಿದ್ರೆ ಗೊತ್ತಾಗುತ್ತಾ? ರಾತ್ರಿ ಗೊತ್ತಾಗಲ್ಲ ಬಿಡೋದು. ಮತ್ತೆ ಯಾರಾದ್ರೂ ಬರ್ಬೇಕಂದ್ರೆ ಇದನ್ನ ಓಪನ್ ಇರ್ತಾರೆ ರಾತ್ರಿ, ಆಮೇಲೆ ಬಂದು ಕ್ಲೋಸ್ ಮಾಡ್ತಾರೆ. ಇಲ್ಲಿ ಬಿಡ ಹಚ್ತಾರೆ. ಇದು ಮೇಣೆ ಅಂತಾರೆ. ಅದಕ್ಕೆ ಮೇಣೆ ಅಂದರೆ ಮದುವೆ ಟೈಮಲ್ಲಿ ಪಲ್ಲಕ್ಕಿ ಅಂದ್ರೆ ಮೇಣೆ ಅಂತಾರೆ ನಾವು ಅದಕ್ಕೆ. ಈಗ ನಮ್ಮಲ್ಲಿ ಮದುವೆ ಕಾರ್ಯಾಗಿದ್ದ ಏನಿದ್ರೆ ಹೆಣ್ಮಕ್ಳನ್ನ ಅದ್ರಾಗ ಮೆರವಣಿಗೆ ಮಾಡಿಸ್ಕೊಂಡು ಬರ್ತದೆ. ಅದ್ರಾಗೆಲ್ಲ ಎಲ್ಲ ಮೊದ್ಲಿಂದರೆಲ್ಲ ಎಲ್ಲ ಮೊದ್ಲಿಂದ ಎಲ್ಲ ಇದೆಲ್ಲ ತೇಗಿನ ಮರದ್ರೆ. ಹಾಂ, ಎಲ್ಲ ತೇಗಿನ ಟೀ ಕುಡ್ ಪೂರ. ಅಲ್ಲಿ ಮೊದ್ಲಕ್ಕೆ ಅದಕ್ಕೆ ಇದು ಹಾಕಿದ್ದಾರೆ. ಅದು ಇಲ್ಲಿ ಕಾರ್ಬಾರ ಅಂತಿದ್ರು ಮೊದ್ಲಕ್ಕೆ. ನಮ್ದೆಲ್ಲ ಇಲ್ಲಿಂದೆಲ್ಲ ನಮ್ಮದು ಈಗ ಮೊದ್ಲಿಗೆ ಜಮೀನು ಇತ್ತಲ್ರಿ, ಅದ್ರ ಲಾವಣಿ ಕೊಡ್ತಿದ್ರಲ್ಲ ಬಂದ. ಇದು ಬರೀ ಕುಲ್ಕರ್ಣಿ ಟೈಪ್ ಕಾರ್ಬಾರಿ ಅಂತಿದ್ರು ಅವ್ರಿಗೆ. ಅವ್ರು ಇದ್ರು, ಅವ್ರ ರೂಮ್ ಇದು. ಲೆಕ್ಕಪತ್ರ ಇಲ್ಲ ಇಲ್ಲಿ. ಒಳಗಡೆ ಎಂಟ್ರಿ ಇಲ್ಲ. ಇಲ್ಲೇ ಬರೋದು, ಅವ್ರ ಕಡೆ ಕೊಡೋದು, ಅವ್ರು ನಮಗೆ ವಾಪಸ್ಸಿದ್ರಲ್ಲ. ಎಲ್ಲ ಇಡಕ್ಕ, ಎಲ್ಲ ಬುಕ್ಕೆಲ್ಲ ಇಡಕ್ಕ ಅವಾಗೆಲ್ಲ ಮಾಡಿದ್ರಲ್ಲ. ಇದು ಅವಾಗಿಂದೇನೆ ಅಲ್ವಾ? ಹಾಂ, ಎಲ್ಲ ಹಳೇದು ನಾವು ಇಲ್ದಿರ. ಅವಾಗಿನ ಕುಕ್ಕಿಗಳು, ತರಕಾರಿ ಆಗಿರ್ಬೋದು, ದವಸ ಧಾನ್ಯಗಳನ್ನ ಇಟ್ಕೊಳ್ತಾ ಇದ್ರು. ಖಾಲಿ ಆಗಿರಲ್ಲ. ಇದಕ್ಕೆ ಕಾರ್ಬಾರ್ ಅವರು ಇದ್ದಿದ್ದ ಎಲ್ಲ ರೆಕಾರ್ಡ್ಸ್ ಇರ್ತಿದ್ರು ಇಲ್ಲ. ಅಲ್ಲಿ ಸೇಮ್
ಇದು ಸೇಮ್ ಇದೆ ಸೇಮ್ ಇಲ್ಲ ಸೇಮ್ ಹಾಂ ಸೇಮ್ 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 ಇದು ಓಪನ್ ಸ್ಪೇಸ್. ಹಾಂ ಇಲ್ಲೆಲ್ಲ ನಾವು ಇಲ್ಲೆಲ್ಲ ಕುದುರೆ ಕಟ್ತಿದ್ರು ಮೊದ್ಲೇಕ್ರೆ. ಈಗೆಲ್ಲ ಹಾಂ ಈಗೆಲ್ಲ ನಾವು ಹಸು ಕಟ್ತಾರೆ, ಈಗೆಲ್ಲ ಕುದುರೆ ತೆಗೆದ್ಬಿಟ್ಟಿವಿ. ಸರ್ ಅದಕ್ಕಿಂತ ಮುಂಚೆ ಇಲ್ಲೇನು ಸೀಕ್ರೆಟ್? ಇದೆಲ್ಲ ಕಾಳು ಕಡಿ ಹಾಕಕ್ಕೆ ಇದಕ್ಕೆ ಅಂಬಾರಿ ಅಂತಿದ್ದೀವಿ ನಾವು. ಅಲ್ಲಿಯೂ ಅಂಬಾರಿ ಇದಾವ್ರ ಅದರಲ್ಲಿ ಕೆಳಗಡೆ. ಅಲ್ಲಿ ನೋಡ್ಬೋದಾ? ಹಾಂ ಹೋಗೋಣ. ಇದು ಇಲ್ಲೂ ಕಾಳು ಕಡಿ ಹಾಕ್ತಿದ್ರು ಮೊದ್ಲೇಕ್ರೆ, ಆ ಕಡೆನೇ ಇದೆ. ಇದೆಲ್ಲ ಫುಲ್ ಎಲ್ಲ ಕೆಳಗಡೆ ಮೊದ್ಲಿಗೆ ಜಮೀನಿಂದೆಲ್ಲ ಬರ್ತಿತ್ತಲ್ರಿ ಕಾಳು ಕಡಿ ಜಾಗ ಎಲ್ಲ. ಕಣ್ಜ ತರ ಗೋಡನ್ ತರ. ಹಾಂ 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 ನೀವೇನಂತ ಹೇಳಿದ್ದು ಅದಕ್ಕೆ? ನಾವು ಇದಕ್ಕೆ ಏನಂತ ಅಂಬಾರಿ ಅಂಬಾರಿ. ಹಾಂ ಎಷ್ಟಡಿ ಇದೆ ಸರ್? ಎಷ್ಟು ಕ್ವಿಂಟಲ್ ಇಡಿಸ್ಬೋದು? ತುಂಬಾ ದೊಡ್ಡದಾ? ಭಾಳ ಇತ್ತು ಅದು ಮೊದ್ಲಕ್ಕೆ. ಯಾಕಂದ್ರೆ ಎಲ್ಲ ಒಂದು 500-600 ಚೀಲ ಜೋಳ ಬರೋದ್ರ ಅವಾಗ. 600 ಚೀಲ? ಹಾಂ ಮತ್ತೇನು 10,000 ಎಕರೆ ಅಂದ್ರೆ ತುಸ ಅಲ್ರಿ ಅವಾಗ. ಹಾಂ ನಾವು 1 ಎಕರೆ 2 ಎಕರೆ ಕೇಳಿದ್ವಿ, 10,000 ಎಕರೆ ಅಂತ. ಅವಾಗಿತ್ತು ಅವಾಗ ಬರ್ತಿತ್ತು, ಯಾಕಂದ್ರೆ ಈಗೆಲ್ಲ ಇಲ್ಲಲ್ಲ ಜಮೀನೆಲ್ಲ ಹೋದು ಹಿಂಗಾಗಿ. ಬನ್ನಿ ಸರ್ ಅದು ಕುದುರೆ ಕಟ್ಟದ ನೋಡೋಣ. ಬೀಸಣಿಗೆ ಇದೆ, ಇಲ್ಲಿ ಅದೊಂದು ಗುಂಡ್ಕಲ್ ಇದೆಯಲ್ಲ, ಇದೆ ಸರ್? ಮೊದ್ಲೇಗೆ ಬೀಸ್ತಿದ್ರು ಅವನ್ನೆಲ್ಲರು ಅವಾಗಿಲ್ಲೇ. ಇಲ್ಲೇ ಕೂತ್ಕೊಂಡು? ಹಾಂ ಇಲ್ಲೇ ಇದು ಮಾಡೋರು ಎಲ್ಲರು. ಅಲ್ಲ ಸರ್ ಇಲ್ಲೊಂದು ಕಲ್ಲು ಇದೆಯಲ್ಲ, ಅದು ಇಲ್ಲಿ ಮೊದ್ಲೇಕ ಇದು ಪೈಲ್ವಾನ್ರು ಇದ್ರು ಅಂತಿರಲಿ, ನಾವು ನೋಡಿಲ್ಲ. ಅವರೆಲ್ಲ ಇದು ಮಾಡೋರನ್ನೆಲ್ಲ ಪೈಲ್ವಾನ್ರು ಬಳಸ್ತಾ ಇರೋದು. ಹಾಂ ಹಾಂ ಗುಂಡ್ಕಲ್. ಹಾಂ ಇಲ್ಲೇನು ಸರ್? ಇಲ್ಲೇನಿತ್ತು? ಇವ ಇದನ್ನು ಏನಂತಾರೆ ಈಗ ನಾವು ಲಾಟನ್ ಅಂತ ತರ್ಕೋತಾರೆ. ಲೈಟ್ ಮೊದ್ಲಿಕ್ಕೆ ಲೈಟ್ ಇದ್ರಕ್ಕಿಲ್ಲ, ಕಂದಿಲ್ ಅಂತಾರಲ್ಲ, ಕಂದಿಲ್ ಅವ್ನು ಇಡಕ್ಕಂತೆಲ್ಲ ರೂಮ್ ಮಾಡಿದಾರೆ. ಅದನ್ನೆಲ್ಲ ಸೀಮೆ ಎಣ್ಣೆ ಇಡೋದು ಅವನ್ನೆಲ್ಲ ಇಡೋದು. ಅದಕ್ಕೆ ಸಪ್ರೇಟ್? ಹಾಂ ಸಪ್ರೇಟ್ ರೂಮ್. ಹಾಂ ಸೀಮೆ ಎಣ್ಣೆ ಅದು ಅವಾಗ ಲಾಟಿನ್ ಅಂತಿದ್ರು ಅವಾಗ, ಅದನ್ನೆಲ್ಲ ಇಡ್ತಿದ್ರಲ್ಲ ಇಲ್ಲ. ನೀವು ಚಿಕ್ಕೂರಲ್ಲೆಲ್ಲ ನೋಡಿದ್ರಿ? ನಾವು ಅದನ್ರಿ ಹಾಂ ನೋಡಿದಲ್ರಿ. ಈಗೀಗ ಒಂದು 10 ವರ್ಷದಿಂದ ಹೋಗಲ್ಲ ಇಲ್ಲ. ಇಲ್ಲೆಲ್ಲ ಕುದುರೆ ಇಡೋ ಸಾಮಾನು ಇದ್ದವರೆಲ್ಲ ಕುದುರೆದೆಲ್ಲ. ಹಾಂ ಎಲ್ಲ ಇಲ್ಲೆಲ್ಲ ಕುದುರೆದೆಲ್ಲ ಅವು. ಹಾಂ ಹಾಂ ಎಲ್ಲ. ಹಾಂ ಇವಾಗೆಲ್ಲ ಮೇವ್ ಹಾಕಿದ್ದೀರಾ? ಈಗೆಲ್ಲ ಏನಿಲ್ಲ ಇಲ್ಲಲ್ಲ, ಎಲ್ಲ ತೆಗೆದ ಬಿಟ್ಟವಲ್ಲ ಕುದುರೆ. ನಮ್ಮ ಅಜ್ಜಂದ್ರ ಕಾಲಕ್ಕೆಲ್ಲ ಮುಗಿದೋಯ್ತದಲ್ಲ. ಎಷ್ಟು ಕುದುರೆ ಇದ್ದು ಸರ್ ನಿಮ್ಮ ಮನೆಯಲ್ಲಿ? 8 ಕುದುರೆ ಇದ್ದರು. ಓ 8 ಕುದುರೆ ಅಲ್ಲಿ ರಥ ಕಟ್ತಾ ಇದ್ರಲ್ಲ? ಹಾಂ ಹಾಂ ಅದೇ. ಹಾಂ 8 ಕುದುರೆ. ಹಾಂ 8 ಕುದುರೆ. ಹಾಂ ಇದು ಲಾಕರ್ ಅದೇ ಅನ್ಸುತ್ತಲ್ಲ ಸರ್? ಕಟ್ಟಕ್ಕೆ ಕುದುರೆ ಕಟ್ಟಕ್ಕೆ ಅದಕ್ಕೆ ಇಲ್ಲ, ಅದು ಕಾಲು ಕಟ್ತಿದ್ರು. ಅದು ಕಾಲು ಕಟ್ಟಕ್ಕೆ ಅದು ಕುದುರೆ ಕಾಲು ಕಟ್ಟಕ್ಕೆ. ಹಾಂ ಅವು ಇದು ಮಾಡ್ತಾವೆ, ಒದಿತಾವಲ್ರ, ಹಿಂಗಾಗಿ ಕಟ್ಟಿ ಒಂದು ಕಾಲು ಕಟ್ಟಿ ಹಗ್ಗ ಕಟ್ತಿದ್ರಲ್ಲ. ಓ ಇಲ್ಲಿ ಕುದುರೆ ಇಲ್ಲಿ ಕಟ್ಟಿ ಹಗ್ಗ ಕಟ್ತಾ ಇದ್ರು, ಅದು ಕಲ್ಲಿಂದು? ಹಾಂ ಕಲ್ಲಿಂದ. ಹಾಂ ಇವಾಗ ನೀವು ಹಸುಗಳನ್ನ ಕಟ್ತೀರಾ? ಈಗ ಹಸುಗಳು ಕಟ್ತಿದ್ದಾರೆ. ಇದೆಲ್ಲ ಸ್ಟ್ರಕ್ಚರ್ ಅವಾಗಿಂದೆ? ಎಲ್ಲ ಅವಾಗ ನಾವೇನು ಮಾಡಿಲ್ಲ, ಈಗ ನಾವು ರಿಪೇರಿ ಮಾಡಿದ್ವಿ ಅಷ್ಟೇ. ಇದೆಲ್ಲ ಇದಿತ್ತು ರೀ. ನಾವು ನಮ್ಮ ಇದರ ಮೇಲ್ಮುದ್ದೆ ಅಂತಾರೆ, ಅಂದ್ರೆ ಕಟ್ಟಿಗೆ ಮಣ್ಣು ಹಾಕಿ ಮನೆ. ಹಾಂ ಇತ್ತು ರೀ. ಆಮೇಲೆ ತೆಗೆದು ನಾವೆಲ್ಲ ಇದನ್ನ ಹಾಕಿವಿ, ಎಲ್ಲ ಕಾಂಕ್ರೀಟ್ ಹಾಕಿಬಿಟ್ಟಿವಿ ಎಲ್ಲ ಇದನ್ನ ಹಾಕಿ. ಹಾಗಾಗಿ ಸರಿ ಇಲ್ಲಿ ನೋಡ್ಬೋದು, ಇದಕ್ಕೂ ಒಂದೊಂಥರ ಡಿಸೈನ್ ಮಾಡಿಸಿದ್ದಾರೆ. ಕುದುರೆ ಕಟ್ಟೋದಕ್ಕೂ ಕೊಟ್ಟಿಗೆಗೂ ಡಿಸೈನ್ ಮಾಡಿಸಿದಾರಲ್ಲ, ಕಂಬ ಮಾಡಿದಾರೆ. ಅವಾಗ ಮಾಡಿದಾರೆ, ನಮಗೂ ಅಷ್ಟು ಇದಿಲ್ಲ. ಎಲ್ಲ ಡಿಸೈನ್ ಮಾಡಿದಾರೆ, ಮೊದಲಿಂದ ಮಾಡಿದಾರೆ ಅವನ್ನೆಲ್ಲ. ಇದೆಲ್ಲ ಅವಾಗಿಂದೇನಾ? ಎಲ್ಲ ಅವಾಗಿಂದಾರ, ಎಲ್ಲ ಅವಾಗಿಂದಾರ. ಹಸುಗಳಿಗೆ ನೀರು ಕುಡಕ್ರೆ ಡೋಣಿ ಅಂತೇವೆ ನಾವು ಅದಕ್ಕೆ. ಕೆಲವೊಂದು ಕಡೆ ಬಾನಿ ಅಂತಲೂ ಹೇಳ್ತಾರೆ. ಹಾಂ 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 ಅದು ತರ್ಬೋದು, ಕರೆ ಮಾಡೋರು ಯಾರಲ್ಲಲ್ರಿ, ಲೇಬರ್ ಪ್ರಾಬ್ಲಮ್ ಅಲ್ರಿ. ಕುದುರೆ ಸಾಕೋದು ಭಾಳ ಕಷ್ಟ ಇದಾರೆ. ಹೌದು ಯಾರು ಬೇಕಾರೆ, ಯಾಕಂದ್ರೆ ಅದಕ್ಕೊಂಥರ ಕುದುರೆ ರೋಗ ಬರುತ್ತೆ ರೀ, ಹೊಟ್ಟೆ ನೋವು. ಅದು ಬಂತಂದ್ರೆ ಅದೇನೋ ಎಂಥದ್ದು ಕಾಯಿ ಹಾಕ್ತಾರೆ ಅದಕ್ಕೆ ಅಂತೇನೋ ಹಾಕ್ತಾರೆ. ಅದು ಕಾಯಿ ಅದಿದ್ರೆ ಉಳಿದಿಲ್ಲ, ಸತ್ತು ಬಿಡುತ್ತದು. ಭಾಳ ಕಷ್ಟ ರೀ, ಹೊಟ್ಟೆ ನೋವು ಬಂತಾರೆ, ಉಳಿಯೋದಿಲ್ಲ ಅದು. ಇಲ್ಲಿ ಒಂದು ರೂಮ್ ಇದೆ, ಎಂಟ್ರೆನ್ಸ್ ಅಲ್ಲೇ. ಇವಾಗ ನಾವು ಮೇಲೆ ಹೋಗ್ತಾ ಇದೀವಲ್ಲ, ಯಾವ್ದು ಸರ್ ಇದು? ಏನ್ರಿ ಈ ಮೇಲೆ ಹತ್ತುತ್ತಾ ಇದೀವಲ್ಲ, ಇಲ್ಲೆಲ್ಲ ಇದು ಕಾಳು, ಇದೆಲ್ಲ ಕಾಳು ಹಾಕ್ತಿದ್ರು ರೀ, ಇಲ್ಲಿ ಅಂಬಾರಿ. ಇವು 4 ಇದರಲ್ಲಿ ಒಳಗಡೆ ಹಗೆ ರೀ, ಹಗೆ ಅಂತಾರ ಅದಕ್ಕೆ. ಇದನ್ನ ಹಾಕ. ಹಾಂ ಅವೆಲ್ಲ ಮುಚ್ಚೋಗ್ಬಿಟ್ಟವ್ರಿ, ಒಳಗೆ ಓಪನ್ ಅದಾವ್ರೆ, ಮ್ಯಾಗ ಮುಚ್ಚಿಬಿಟ್ಟಿದಾರೆ. 4 ಇದ್ರೊಳಗೆ ಎಲ್ಲ ಇವು ಅದಾವ್ರಿ, 4 ಇದ್ರೊಳಗೆ 4 ಕಡೆನೂ. ಹಾಂ 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 ಇಲ್ಲ ಅದ್ರದ್ದು ಇಲ್ಲೇ ಓಪನ್ ಮಾಡಿ ಹಾಕ್ತಿದ್ರು ಅದೊಂದು. ಒಂದು ದೊಡ್ಡದು ಇದೆಲ್ಲ ಇದೆ ರೀ, ಅದ್ರಲ್ಲಿ ಜೋಳ ಹಾಕ್ತಿದ್ರು ಮೊದಲಕ್ಕೆ. ಇಲ್ಲೆಲ್ಲ ಫುಲ್ ಎಲ್ಲ ಅದ್ರ ಜೊತೆಗೆ ಇದು ವಾಚ್ ಟವರ್. ಹಾಂ ಹಾಂ ಓಕೆ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಲ್ಲೂರೇ ಕಾಣಿಸುತ್ತೆ. ಹಾಂ ಕಾಣಿಸುತ್ತಲ್ರಿ. ಹೌದು ಸರ್. ಹಾಂ ಈ ಥರದವಾಗಿ ಅಂಬಾರಿ 4 ಸೈಡ್ ಇದ್ದು ಹಾಗೆ ಅಂತಾರೆ.
ಯಾಕೆ ಸರ್ ಓಪನ್ ಆಗಿ ಇಡ್ತಾ ಇರ್ಲಿಲ್ಲ ಅವಾಗ ದವಸ ಧಾನ್ಯಗಳು? ಈಗೆಲ್ಲ ಇಲ್ಲ ರೀ, ಯಾರಿಲ್ಲ, ಓಪನ್ ಎಲ್ಲ ಮುಚ್ಚಿಬಿಟ್ಟಿದವ್ರು, ಏನಿಲ್ಲ ಇಲ್ರಿ, ಅದು ಖಾಲಿ ಸುಮ್ಮನೆ. ಇನ್ನೂ ಕಾಣಿಸುತ್ತಲ್ಲ, ಇನ್ನು ಗ್ಯಾಪ್ ಬಿಟ್ಟಿದ್ದಾರೆ, ಕಲ್ಲಲ್ಲಿ ಕಟ್ಟಿದ್ರು. ಎಷ್ಟು ಗ್ಯಾಪ್ ಬಿಟ್ಟಿದ್ದಾರೆ ನೋಡಿ. ಇದೇನೇನೋ ಮೊದಲಿಂದ ಬಿಟ್ಟಿದಾರೆ, ಅದು ಗಾಳಿ ಆಡಕ್ಕಿಂತ ಬಿಟ್ಟಿರ್ಬೇಕು, ಮತ್ತೆ ಗಾಳಿ ಇದು ಆಡಲ್ಲ ಅಂತ. ಮತ್ತೆ ಅಲ್ಲಿ ಯಾರು ಬರ್ತಾರೆ ಅಂತ ಇಲ್ಲೂ ಇಲ್ಲಿ ನೋಡ್ಬೋದು ಅದು. ಆ ಕಡೆ ಒಂದು ಇದೇ ಥರ ವಾಚ್ ಟವರ್. ಇದು ಸೇಮ್ ಇದೆಯಾ? ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ ಮೇಡಮ್. ಹೌದು ಸರ್. ಎಷ್ಟು ಎಕರೆಲಿ ಇದೆ ಇದು ವಾರ್ಡ್? ಬಟ್ ಐ ಥಿಂಕ್ 3-4 ಎಕರೆ ಇರ್ಬೇಕ್ರಿ ಅದು. 4 ಎಕರೆ. ನಿಮಗೂ ಡೌಟ್ ಇದೆ, 3-4 ಎಕರೆ. ಊರೇ ಕಾಣಿಸುತ್ತೆ ಇಲ್ಲಿ. ಜಮೀನು ಇರ್ಬೋದು, ನಿಮ್ಮ ತೋಟ, ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಸರ್. ಅದೇನಿದು ಮನೆ ಮೇಲೆ ಅಲ್ಲಿ ಸೈಡಲ್ಲಿ ಒಂದು ಗೋಪುರ ಥರ ಕಟ್ಟಿದ್ರಲ್ಲ? ಏನೋ ಮಾಡಿದಾರೆ, ಅದು ಮೊದ್ಲೇಕ ಅದು ಸಿಡ್ಲು ಅದು ಬಡಿಬಾರ್ದು ಅಂತಾರೆ. ಸಿಡ್ಲು ಬರ್ತಾವಲ್ರಿ, ತಂತಿ ಕಟ್ಟಿ ಇದು ಮಾಡಿದಾರೆ, ಅದು ಸಿಡ್ಲು ಅದು ಬಡಿತಿರ್ಕಿಲ್ಲ ಇಲ್ಲಿ ಸೈಡ್. ಅದಕ್ಕೊಂದು ಅಲ್ಲಿ ಗ್ಲಾಸು ತಂತಿ ಕಟ್ಟಾಗಿದಾರೆ, ಅದು ನಮ್ಮ ಕಡೆ ಸಿಡ್ಲು ಬಡಿದಿಲ್ರಿ, ಸೈಡ್ ಹೋಗಿ ಬಿಡ್ತಾವ. ಇಲ್ಲಿ ಸಿಡ್ಲು ಬಾರಿ ಗುಡುಗು ಸಿಡ್ಲು ಮಳೆಗಾಲದಲ್ಲ ಎಲ್ಲ ಅಲ್ಲಿ ಬಿಡ್ತಾವ್ರಿ ಗುಡ್ದಾಗ. ಅದನ್ನ ಆ ಥರ ಟೆಕ್ನಿಕಲ್ ಅದಕ್ಕೆ ಮಾಡಿದಾರೆ ಅದನ್ನು. ಅಲ್ಲಿ ಐತೆ ನೋಡ್ರಿ, ವೈರ್ ಎಲ್ಲ ಕಟ್ಟಾಗಿದೆ, ಅದೆಲ್ಲ ಕಟ್ಟು. ಅದಿತ್ತು, ಜಾಯಿಂಟ್ ಇತ್ತು ಅದು ಆ್ಯಕ್ಚುಲಿ, ಅದು ಅರ್ಥಿಂಗ್ ಏನೋ ಇದೆ ಅದು ಒಟ್ಟು. ಇದು ಮೊದ್ಲಿಗೆ ನಗಾರಿ ಬಾರಿಸ್ತಿದ್ರು ಸಾಯಂಕಾಲ ಆದ್ಮೇಲೆ. ನಗಾರಿ ಕೊಲೆ ಅಂತಾರೆ, ನಗಾರಿ ಸಾಯಂಕಾಲ 6-7 ಗಂಟೆಗೆ ಬಂದು ಅದೇನೋ ಬಂದು ನಗಾರಿ ಬಾರಿಸೋರು ಅಂತಿರಲಿ. ಏನಕ್ಕೆ ಅಂದರೆ ಟೈಮಿಂಗ್ ರೀ, ಅವಾಗ ಟೈಮ್ ಇಷ್ಟ ಆಯಿತು ಅಂತೇಳಿ. ಇವಾಗ ಕೆಲವೊಂದು ಗಡಿಯಾರದಲ್ಲಿ ಆ ಥರ ನಗಾರಿಯಲ್ಲಿ ಬಾರಿಸಿದ್ರು ಅಷ್ಟೇ. ನಗಾರಿ ಬಾರ್ಸೋಕ್ಕೋಸ್ಕರನೇ. ಅದೇ ಹೇಳಿದ್ನಲ್ಲ, ಹಾಗೆ ಕಾಳು ಹಾಕಾಕ್ರೆ ಇದು ಗಾಳಿ ಆಡಕ್ಕೆ ಕಿಟಕಿ ಮಾಡಿದಾರೆ ಅದನ್ನ. ಇಲ್ಲಿಂದ ಹಾಕ್ತಿದ್ದಾರೆ ಅದನ್ನ. ಗಾಳಿ ಆಡಕ್ಕೆ ಎಲ್ಲ ಕಾಳು ಇಡಕ್ಕೆಲ್ಲ ರೂಮ್ಸ್ ಎಲ್ಲ ಇದು ಮೊದಲಾಗ. ಇವರೇ ನೋಡ್ರಿ, ಚಂದ್ರಪ್ಪ ದೇಸಾಯಿ ಅಂತಂದ್ರೆ ಫಸ್ಟ್ ತಲೆಮಾರಿನವ್ರು ಇವ್ರೆ. ಇದ್ರ ಹಿಂದಿನ ತಲೆಮಾರದವ್ರು ಗೊತ್ತಿಲ್ಲ, ಇವ್ರು ಫಸ್ಟ್. ಇವ್ರು ಯಾರು? ಅಪ್ಪ ಸಾಹೇಬ್ ದೇಸಾಯಿ ಅಂತೇಳಿ. ಅವ್ರ ಮಗ ಅವರು ಯಾರು ಫಸ್ಟ್ ಇವ್ರು ಇಲ್ಲೈತಲ್ಲ, ಅಪ್ಪ ಸಾಹೇಬ್ ದೇಸಾಯಿ ಅಂತೇಳಿ. ಆಮೇಲೆ ಚಂದ್ರಪ್ಪ ದೇಸಾಯಿ, ಇವ್ರು ಬಸವಂತರಾವ್ ದೇಸಾಯಿ, ಇವರು ಅವ್ರ ಮಗ ಚಂದ್ರಕಾಂತ್ ದೇಸಾಯಿ. ಇವ್ರು ನಮ್ಮ ದೊಡ್ಡ ಬ್ರದರು ರಾಜೇಂದ್ರ. ಇವ್ರು ನಮ್ಮ ಡ್ಯಾಡಿ ಸಿಸ್ಟರ್, ಅತ್ತೆ. ಅವ್ರು ನಮ್ಮ ಮದರ್ದರು. ಇಲ್ಲೈತಲ್ಲ ತಂದೆ ತಾಯಿ, ಅಜ್ಜಿ ರೀ ಇವರು ಮತ್ತು ಅಜ್ಜಿ. ಅದು ಇದಲ್ಲ ಇದದು ಎಂಬ್ರಾಯ್ಡ್ರಿ, ಅದು ಫೋಟೋ ಅಲ್ರಿ, ಎಂಬ್ರಾಯ್ಡ್ರಿ ಮಾಡ್ಯಾರ ನೋಡ್ರಿ, ಕಟ್ ಆಗೋದಲ್ಲ ಎಂಬ್ರಾಯ್ಡ್ರಿ ಮಾಡಿದಾರೆ. ಆ ಫೋಟೋ ಅಲ್ಲೈತೆ ನೋಡ್ರಿ, ಅದು ಎಂಬ್ರಾಯ್ಡ್ರಿ ನಮ್ಮ ಮದರ್ ಮಾಡಿದ್ರು. ಅದು ಇವ್ರ ಫೋಟೋ, ಈ ಫೋಟೋ ಅದನ್ನು ಮಾಡಿದ್ರು. ಅದೇ ಇನ್ನೂ ಅದಾರ ವೆಪನ್ಸ್ ಎಲ್ಲ ಕೀಲಿ ಹಾಕೊಂಡು ಹೋಗ್ಬಿಟ್ಟಾರೆಲ್ಲ. ವೆಪನ್ಸ್ ಅದಾರೆಲ್ಲ, ಹಳೆ ವೆಪನ್ಸ್ ಎಲ್ಲ ಅದೆಲ್ಲ ಲಾಕ್ ಮಾಡ್ಕೊಂಡು ಹೋಗಿದಾರಲ್ಲ ರೀ, ಬೆಳಗಾಂ ಮೇಲೆ ಇದಾರಲ್ಲ. ಇದು ಹಳೆ ಹತ್ತೇರೆಲ್ಲ ಇದಾರೆ. ಇಲ್ಲೂ ಅದೇ ಕಾರ್ಬಾರಿಗಳು ಕೂತಿದ್ರು, ಅಲ್ಲಷ್ಟು ಜನ ಇಲ್ಲಷ್ಟು ಜನ. ಮತ್ತು ಬೇರೆ ಬೇರೆ ಇದು ಮಾಡ್ತಿರಲ್ರಿ. ಈಗ ಹುಣಸೆ ಗಿಡದ್ದು ಇದ್ರದ್ದು, ಪ್ಲಸ್ ಮಾವಿನ ಗಿಡದ್ದು, ಮತ್ತು ಇದು ಗುಡ್ಡದ್ದು, ಇದನ್ನೆಲ್ಲ ಇದು ಬರ್ತಿತ್ತು ನಮಗೆಲ್ಲ.
ವರ್ಷಕ್ಕೊಮ್ಮೆ ಇದನ್ನು ತಂದು ಕೊಡೋದು ಹೊಲದ್ದೆಲ್ಲ ಲಾವಣಿ ರೀ ಅಂತ ಇಲ್ಲಿ ಕಾರ್ಬಾರ್ ಬೇರೆ ಅಲ್ಲಿ ಕಾರ್ಬಾರ್ ಬೇರೆ ಒಂದೊಂದ್ ಕಡೆ ಒಂದೊಂದು ಡಿಪಾರ್ಟ್ಮೆಂಟ್. ಇಲ್ಲಿ ಬುಕ್ಸ್ ಎಲ್ಲ ಇಡೋರು ಎಲ್ಲರೂ ಇಲ್ಲಿ ಕುಂತೆಲ್ಲ ಲೆಕ್ಕ ಬರೋರು ಇದರೆಲ್ಲ. ಇವಾಗ ಜನಗಳು ಯಾರಾದ್ರೂ ಭೇಟಿ ಮಾಡಬೇಕು ನಿಮ್ಮ ಮುತ್ತಾತರ ಮಹಾರಾಜ ಅಂದ್ರೆ ಎಲ್ಲಿ ಕೂರ್ತಾ ಇದ್ರು? ಇಲ್ಲೇ ಕೂರ್ತಿದ್ರು ನಮ್ಗೆ ಅಂತ ಇಲ್ಲೇ ಕೂರ್ತಿದ್ರು. ಯಾರು? ನಮ್ದು ಮುತ್ತಾತ ತಾತ ಎಲ್ಲ ತಂದೆಯವ್ರದ್ದು ಜನ ಎಲ್ಲ ಇಲ್ಲಿ ಕೂರ್ತಿದ್ರು ಬಂದರು. ಕೆಳಗಡೆನೆ ಕೂರ್ತಾ ಇದ್ರು? ಇಲ್ಲೇ ಕೂರ್ತಿದ್ರು ಮೊದಲಿಂದ ಇಲ್ಲೇ. ಇದೇ ರೀತಿ ಅವಾಗ ಆಸನ ಇತ್ತು? ಇಲ್ಲೇ ಇಲ್ಲ ಈಗೆಲ್ಲ ಹಾಕಿದ್ರು. ಚೇರ್ ಇದ್ರಕ್ಕಿಲ್ಲ, ಬರೀ ಇಷ್ಟ ಇರ್ತಿತ್ತು ಇದು. ಚೇರೆಲ್ಲ ಈಗ ಹಾಕಿದ್ರು ನಾವು. ಇದೇ ರೀತಿ ಕೂರ್ತಿದ್ರು. ಇವಾಗ ಇಲ್ಲ ಯಾರು ಕೂರ್ತಾರೆ? ನಾವೇ ಕೂರ್ತಾರಿಲ್ಲ. ನಾವೇ ಕೂರೋದಿಲ್ಲ. ಇದು ಟೇಬಲ್ಸ್ ಎಲ್ಲ ಈಗೆಲ್ಲ ನಾವು ಹಾಕಿದ್ರಲ್ಲ, ಯಾಕೆ ಜನ ಬರ್ತಾರಲ್ಲ ಇಲ್ಲೆಲ್ಲ ಬಂದು ಕೂರ್ತಾರೆ. ಇಲ್ಲಿ ಯಾರು ಹತ್ತಿಸ್ಕೊಡೋಲ್ಲ ನಾವು, ಅದಕ್ಕೆ ಇಲ್ಲಿ ಕೂರ್ತಾರಲ್ಲ ಬಂದ್ರೆ. ಈ ಪೆಟ್ಟಿಗೆಗಳೆಲ್ಲ ಇದೆಯಲ್ಲ, ಇದು ಕಾಳ ಕಡೆ ಹಾಕಕ್ಕೆ ಪೇಟಿ. ಕಟ್ಟಿಗೆ ಇದ್ರದಲ್ಲ, ಕಾಳ ಕಡೆ ಹಾಕೋದು. ಬನ್ನಿ. ಇಲ್ಲಿರೋಂಥ ಎಲ್ಲ ಯಾರು ಸರ್ ಕಸೂತಿ ಎಲ್ಲ ಮಾಡಿರೋದು? ಇವರು ಎಲಿಜಬೆತ್ ರಾಣಿ ಇರೋದು ಫಸ್ಟ್ದ. ಅವ ನಮ್ಮ ಮೊದಲಿಂದ ಹಾಕಿದವ್ರನ್ನೆಲ್ಲ. ಇವೆಲ್ಲ ನಮ್ಮ ಅತ್ತೆಯವರು ಅಂದ್ರೆ ಅತ್ತೆಯವರು ನಮ್ಮ ಮೊದಲೆಲ್ಲ ಇದನ್ನು ಮಾಡಿದ್ರವರೆಲ್ಲ. ಇವೆಲ್ಲ ಹೆಣದಿದ್ದರು ಕೈಯಲ್ಲಿ. ಇವು ಏನಂತಾರು, ಅವು ಮೊದಲಕ್ಕೆ ಪೇಂಟ್ರ್ ಇದ್ರಲ್ರಿ, ಯಾರವ? ರವಿ ವರ್ಮ ಪೇಂಟಿಂಗ್ ನೋಡ್ರಲ್ಲ ಅವಾಗಿನ. ಇನ್ನೂ ಇದ್ದರು, ತುಳು ಮಾಡ್ಕೊಂಡು ಹೋಗ್ಯಾರ, ತಕ್ಕೊಂಡು ಹೋಗ್ಯಾರಲ್ಲ. ಏನು ಮಾಡೋದು, ಭಾಳ ಇದ್ದರು, ಇನ್ನೂ ಭಾಳ ಇದ್ದ. ಅಲ್ಲಿ ಅಣ್ಣಿಗಿರಿಗೆ ಹೋಗಿದ್ರು ನೀವು? ಅಣ್ಣಿಗಿರಿ ಸಿಕ್ಕಿದೆ ಅಲ್ಲಿ ದೊಡ್ಡ ವಾಡೆ ಇದ್ದಾರೆ. ನಮ್ಮ ತಾಯಿಯವರು ಆ ಮನೆಯವರು, ಅಲ್ಲಿಯವರು ಅಜ್ಜ ಅಜ್ಜಿ ಇವರು. ಅಲ್ಲಿ ನಮ್ಮ ಅತ್ತೆಯವರು ಅವರು ಯಜಮಾನ್ರವರು ಅಲ್ಲಿ ದೇಶ್ಮುಖ್ರು ಅಂತೀರ. ಅಲ್ಲಿ 40 ವಾರ್ಡ್ ಮುದ್ದೇಬೇಳ, ಅಲ್ಲಿ ಅವರು ಮಿನಿಸ್ಟರ್ ಇದ್ರು. ಅವರು JS ದೇಶ್ಮುಖ್ ಅಂತೇಳಿ. ಅವರಿಬ್ಬರು ಹೆಣ್ಮಕ್ಳು. ಅವ್ರು ನಮ್ಮ ಅತ್ತೆಯವರು ಎಂಬ್ರಾಯ್ಡ್ರಿ ಮಾಡಿದ್ದು ನೋಡ್ರಿ. ಅದು ಅದು ಕಟ್ ಮಾಡಿ ಹಾಕಿದೆಲ್ಲ ಇದಾಗಿತ್ತು. ಫೋಟೋ ಇರಲಿಲ್ಲ. ಇದೆಲ್ಲ ಈ ಫೋಟೋ ನೋಡ್ರಿ. ಇದು ಮೇಡಮ್, ಇದು ಚಾರ್ಕೋಲಿಂದ ಮಾಡಿದ್ದು ನೋಡ್ರಿ. ಅದು ಅಲ್ಲ ಐತೆ ನೋಡಿ. ನಾವುದೇ ಒಂದ್ಸರಿ ಗ್ಲಾಸ್ ಹೊಡೋತ್ರಿ, ಅದನ್ನ ಯಾರೋ ಪುಣ್ಯಾತ್ಮ ಕೈ ಹಾಕಿಬಿಡ ನೋಡಿ, ಎಲ್ಲ ಇದಾಗಿದೆ ಬಿಳಿ ಚಾರ್ಕೋಲ್ ಪೌಡ್ರಿಂದ ಮಾಡಿದ್ದು. ಚಾರ್ಕೋಲ್ ಪೌಡ್ರಿಂದ ಮಾಡಿದ್ದಾರೆ. ಹೀಗೆ ಅವಾಗೆಲ್ಲ ಇದ್ದಿರ್ಕಿಲ್ಲಲ್ರಿ. 1953 ಇಲ್ರಿ, ಅದಕ್ಕಿಂತ ಮುಂದ್ಗಡೆ ಇರ್ತದ. ಅದೇನೋ ಮುಂಚೆ ಅದು ಚಾರ್ಕೋಲ್ ಪೌಡರ್ನಿಂದ ಮಾಡಿದ್ ನೋಡ್ರಿ ಫೋಟೋ. ಅದು ಕೈಯಲ್ಲಿ ಚಾರ್ಕೋಲ್ ಇಂದಲೇ ಬಿಡಿಸಿರೋದು. ಫೋಟೋಸ್ ಏನು ತೆಗ್ದಿರೋದಲ್ಲ, ಅದು ಕೈಯಲ್ಲಿಂದ ಮಾಡಿದ್ರು. ಮತ್ತೆ ಅಲ್ಲೆಲ್ಲ ಒಳಗಡೆ ಎಲ್ಲ ಎಂಬ್ರಾಯ್ಡಿಂಗ್ ಇದೆಯಲ್ಲ, ಅದನ್ನು ಕೈಯಲ್ಲೇ ಸ್ವತಃ ಮಾಡ್ತಾ ಇದ್ದಿದ್ದು. ಅದಕ್ಕೆ ಯಾವುದೇ ಫೋಟೋಸ್ ಆಗಲಿ, ನಾವು ಇವಾಗ ವಿಡಿಯೋಸ್ ಆಗಲಿ, ಎಡಿಟಿಂಗ್ ಏನೂ ಇರ್ತಾ ಇರಲಿಲ್ಲ. ಇದು ಜಿಂಕೆ ಕೊಂಬು ಒರಿಜಿನಲ್? ಒರಿಜಿನಲ್ ಕೊಂಬು ಅಷ್ಟೇ ಇದೆಲ್ಲ. ನಾನು ಮಾಡಿದ್ದೆ ಕೊಂಬು ಒರಿಜಿನಲ್. ಅದು ಎರಡು ಒಂದೇ ಥರ ಇದೆಯಲ್ಲ ಸರ್? ಅದೇ ಅದು ನಮ್ಮ ಇವರು ಇದಾರಲ್ಲ, ಇಲ್ಲಿ ಗ್ರ್ಯಾಂಡ್ ಫಾದರ್ ಶಿಕಾರಿ ಹೋಗ್ತಿದ್ರು. ಅವ್ರು ಶಿಕಾರಿ ಅವಾಗ ಹೊಡೆದ್ದು ಎಲ್ಲರೂ. ಇನ್ನೂ ಅಲ್ಲಿ ಬೆಳಗಾಂನಲ್ಲಿ ಹುಲಿ ಚರ್ಮ ಎಲ್ಲ ಇದಾರೆ ಮನೇಲಿ. ಇನ್ನೂ ಇದಾರೆ. ಇವೆರಡು ರೂಮ್ ಲಾಕ್ ಮಾಡಿದ್ದೀರಲ್ಲ ಸರ್? ಇವೆಲ್ಲ ಬೆಡ್ರೂಮ್ಸ್ ಎಲ್ಲ ಇವೆಲ್ಲ. ಒಂದಾರು ಬೆಡ್ರೂಮ್ ಇವಾಗ ನಾವು ನೋಡೋಕ್ಕಾಗಲ್ವಾ? ಎಲ್ಲ ಲಾಕ್ ಮಾಡ್ಯಾರ, ಊರಿಗೆ ಹೋಗ್ಯಾರ. ಇಲ್ಲೊಂದು ಬೆಡ್ರೂಮ್ ಇದೆ, ಇಲ್ಲೊಂದು ಬೆಡ್ರೂಮ್ ಇದೆ. ಎಲ್ಲ ಲಾಕ್ ಮಾಡಿದ್ದೀರಾ? ಎಲ್ಲ ಲಾಕ್ ಮಾಡಿ, ಎಲ್ಲ ಬೆಳಗಾಂನಾಗ ಇರ್ತಾರ ಅವ್ರು. ಎಲ್ಲ ಒಂದು ಬೆಡ್ರೂಮ್ ಉಪಯೋಗ ಮಾಡ್ತಾರೆ.